ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿಯ ಹಾರ್ದಿಕ ಶುಭಾಶಯವನ್ನ ಕೋರುತ್ತೇನೆ. ತಾವು ಏನು ಇಲ್ಲಿ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ ವಿತರಣಾ ಮತ್ತು ಕಟ್ಟಡ ಕಾರ್ಮಿಕರಿಗೆ ಸನ್ಮಾನ, ಪೌರ ಕಾರ್ಮಿಕರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನ ಏನ್ ಹಮ್ಮಿಕೊಂಡಿರಿ. ಇದು ಬಹಳ ವಿಭಿನ್ನ ಮತ್ತು ವಿಶೇಷತೆ ಅಂತ ಈ ಸಂದರ್ಭದ ವೇದಿಕೆಯಲ್ಲಿ ಬಹಳ ಶೋಭಿತ ಅದ. ಯಾಕಂದ್ರ ಎಲ್ಲರೂ ನಾವು ಪ್ರತಿ ವರ್ಷ ಇಲ್ಲಿ ಬರ್ತೀವಿ, ಮಾಲಾರ್ಪಣೆ ಮಾಡ್ತೀವಿ, ಫೋಟೋ ಹೊಡ್ಕೊಂತೀವಿ, ಪತ್ರಿಕೆ ಕೊಡ್ತೀವಿ, ಅಲ್ಲಿಗೆ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಸಮಾಪ್ತಿ. ಆದ್ರೆ ಇವತ್ತೇನೆ ನೀವು ಸಮಾಜಕ್ಕೆ ನೀವು ಒಳ್ಳೆಯ ಒಂದು ಶಿಕ್ಷಣದ ಕ್ರಾಂತಿಯ ಸಂದೇಶವನ್ನ ನೀಡಿದ್ದೀರಿ. ಅದು ಸಾಕಷ್ಟು ಸಂತೋಷ ಮತ್ತು ಖುಷಿ ವಿಷಯ ಅಂತ ನನ್ನ ವೈಯಕ್ತಿಕವಾಗಿ ನಾನು ಹೇಳಕ್ಕೆ ಬಯಸ್ತೇನೆ. ಈ ಆಲೋಚನೆಯನ್ನ, ಈ ಚಿಂತನೆಯನ್ನ ಮಾಡಿದಂತ ನಮ್ಮ ಸಮಾಜದ ಹಿರಿಯರು ತಮಗ ನನ್ನ ಗೌರವಪೂರ್ವಕವಾದ ನಮನವನ್ನ ಸಲ್ಲಿಸ್ತೇನೆ. ಮತ್ತ ಈ ಸಂದರ್ಭದಲ್ಲಿ ಇನ್ನೊಂದು ನಾನು ತಮ್ಮಲ್ಲಿ ಏನ್ ಕೇಳಲಿಕ್ಕೆ ಮತ್ತು ವಿನಂತಿ ಮಾಡ್ಕೊಳಕ್ ಬಯಸ್ತೀನಿ ಅಂತಂದ್ರ, ಇವತ್ತೇನು ನಾವು ಎಲ್ಲರೂ ಆಗಲೇ ನಮ್ಮ ಮಂಜುನಾಥ್ ಕೊಂಡ್ಪಳ್ಳಿ ಅನ್ನೋರು ಮಾತಾಡ್ತಿದ್ರು, ಎಲ್ಲ ಪಕ್ಷ ಸಂಘಟನೆ ವಿವಿಧ ಅಂತ. ಈಗ ನಾವೆಲ್ಲ ಈ ರೀತಿ ಒಂದೇ ವೇದಿಕೆಯಲ್ಲಿ ಸೇರಿ ಇಡೀ ಸಮಾಜವನ್ನ ಏಕನಿಟ್ಟಿನಲ್ಲಿ, ಯಾರ್ದು ಆಲೋಚನೆ ಇಲ್ಲಾರ್ದೆ ಒಂದೇ ಆಲೋಚನೆ, ಅದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತ ಹಸಿರು ಹರಿಕಾರರ ಬಾಬು ಜಗಜೀವನ ಅವರ ನಡೆ ಏನು ಈ ಸಮಾಜಮುಖಿಯ ಒಂದು ನಡೆಯನ್ನು ಕೊಟ್ಟಿರೋ. ಹೊಸದಾಗಿ ನಾವು ಸಾಮಾಜಿಕವಾಗಿ ಸಮಾಜಕ್ಕೆ ಯಾವುದೇ ಬದಲಾವಣೆಯ ತರುವಂತ ಆಲೋಚನೆ ನಮ್ಮಲ್ಲಿ ಯಾರಲ್ಲಿ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಅದು ನಾವು ಏನು ಸಂದೇಶ ಕೊಟ್ಟರು, ಏನು ಹೋರಾಟ ಮಾಡಿದ್ರು, ಏನು ಸಮಾಜವನ್ನ ಒಗ್ಗೂಡಿಸಿದ್ರು, ಯಾವುದೇ ವಿಚಾರವನ್ನ ಹೇಳಿದ್ರು, ಯಾವುದೇ ಚಿಂತನೆಯನ್ನ ಹೇಳಿದ್ರು ಕೂಡ ಅಲ್ಲಿ ಎರಡು ನಾಯಕರ ಹೆಸರುಗಳು ಪ್ರಥಮವಾಗಿರ್ತವೆ. ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಿಂತನೆ ಸಿದ್ಧಾಂತ ಇರುತ್ತೆ, ಇನ್ನೊಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಚಿಂತನೆ ವಿಚಾರ ವಿಮೋಚನಕಾರ ಹಸಿರು ಕ್ರಾಂತಿಯ ಹರಿಕಾರರವರು. ಹಾಗಾಗಿ ನಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕ್ರಾಂತಿಯನ್ನ ಮಾಡೋದರ ಮುಖಾಂತರ ಇನ್ನ ಎಲ್ಲ ಕಾರ್ಯಕ್ರಮಗಳನ್ನ ಚಾಲನೆಯನ್ನ ನೀಡೋಣ. ಶಿಕ್ಷಣದ ಯಾರು ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಾದರೆ ಅವರ ಉನ್ನತ ಶಿಕ್ಷಣಕ್ಕೋಸ್ಕರ ನಾವೆಲ್ಲರೂ ಸೇರಿ ಆಶ್ರಯದಾತರ ಆಗ್ಬಹುದು ಅನಿಸುತ್ತೆ. ಯಾಕಂದ್ರೆ ನನ್ನ ಒಬ್ಬನ ಕಡೆಯಿಂದ ನಾನು ಸಮಾಜವನ್ನ ಶಿಕ್ಷಣ ಕ್ರಾಂತಿಯನ್ನ ಬದಲಾವಣೆ ತರಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಬಹಳ ಅಂದ್ರೆ ನನ್ನ ವೈಯಕ್ತಿಕವಾಗಿ ಒಂದು ಪೆನ್ ಕೊಡ್ಬೋದು, ಒಂದು ಪುಸ್ತಕ ಕೊಡ್ಬೋದು ನಾನು. ಆದ್ರೆ ನಮ್ಮ ಸೇರಿದಂತ ಎಲ್ಲ ಸಮಾಜದ ಹಿರಿಯ ತಲೆಮಾರಿನ ಶಕ್ತಿಗಳು ಮತ್ತೆ ವಿಶೇಷವಾಗಿ ಯುವಕರು ನಾವೆಲ್ಲರೂ ಸೇರಿದ್ರು ಅಂದ್ರೆ ಆ ಒಂದಿದ್ದು 1,000 ಆಗ್ತತಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಗ ವಿನಂತಿಯನ್ನ ಮಾಡ್ಕೊಂತೇನೆ. ನಾವು ಪ್ರತಿ ತಿಂಗಳ ಮೊನ್ನೆ ಒಂದು ಸಭೆ ಸೇರಿದಾಗ ಒಂದು ಅವಘಡ ಘಟನೆ ಆಯ್ತು. ಅದಕ್ಕೆ ನಾನು ಬಹಳ ವಿಷಾದ ವ್ಯಕ್ತಪಡಿಸ್ತೇನೆ. ಬಟ್ ಇನ್ಮ್ಯಾಗ ನಾವು ಸಮಾನಕರ ಮನಸ್ಸುವಾಗಿ ನಾವು ಶಿಕ್ಷಣದ ಜೊತೆ, ಸಾಮಾಜಿಕ ಬದಲಾವಣೆಯ ಜೊತೆ, ಮುಂದಿನ ಭವಿಷ್ಯದ ಜೊತೆ ಮತ್ತು ಮುಂದಿನ ಸಮಾಜದ ಮಕ್ಕಳ ಭವಿಷ್ಯಕ್ಕಾಗಿ ನಾವೆಲ್ಲರೂ ಒಂದು ಕಡೆ ಸೇರಿ ಆಲೋಚನೆ ಮಾಡಿ, ಇವತ್ತು ನಾನು ಕರ್ನಾಟಕ ದಲಿತ ವಿಮೋಚನೆ ಬೇಡ, ಇನ್ನೊಂದು ಸಂಘಟನೆ ಬೇಡ, ಇನ್ನೊಂದು ಪಕ್ಷ ಬೇಡ, ನಾವು ಸಮಾಜ ಒಂದೇ ಸ್ಲೋಗನ್ ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ನಡೆಯೋಣಂತ ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ಕೊಂತ ಈ ಸಂದರ್ಭದಲ್ಲಿ ನನಗೆ ಮಾತನಾಡ್ಲಿಕ್ಕೆ ತಾವೆಲ್ಲ ಹಿರಿಯರಿದ್ದೀರಿ, ದೊಡ್ಡ ಚಿಂತಕರು, ಆಲೋಚನೆಗಾರರು, ಹೋರಾಟಗಾರರು, ಸಂಘರ್ಷಗಾರರಿದ್ದೀರಿ. ನನಗೆ ಆಕ್ಚುಲಿ ತಮ್ಮ ಮುಂದೆ ನನಗೆ ಮಾತಾಡಬಾರ್ದಂತ ಇದ್ದೆ, ಯಾಕಂದ್ರೆ ಬಹಳ ಸಣ್ಣವಕ್ಕೆ ನಾನು. ಆದರೂ ಕೂಡ ಅನಿವಾರ್ಯವಾಗಿ ನನಗೆ ಮಾತನಾಡಲಿಕ್ಕೆ ತಾವು ಅವಕಾಶವನ್ನು ಮಾಡಿಕೊಟ್ಟು ನನ್ನ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ಹಂಚಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಭೀಮನಮನವನ್ನ ಸಲ್ಲಿಸಿ ನನ್ನ ಮಾತಿಗೆ ವಿರಾಮವನ್ನ ಕೋರುತ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.